ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಮತ್ತೊಂದು ಶಾಕ್ ಅನ್ನ ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ಪ್ರಾಧಿಕಾರ ಮಸೂದೆ ವಾಪಸ್. ದ್ವೇಷ ಭಾಷಣದ ಬಳಿಕ ರಾಜ್ಯಪಾಲರಿಂದ ಮತ್ತೊಂದು ಶಾಕ್. ರಾಜ್ಯಪಾಲರಿಂದ ಚಾಮುಂಡೇಶ್ವರಿ ಪ್ರಾಧಿಕಾರ ಮಸೂದೆ ವಾಪಸ್. ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಶಾಕ್ ಕೊಟ್ಟಿದ್ದಾರೆ ರಾಜ್ಯಪಾಲ ಗೆಹ್ಲೋಟ್. ಚಾಮುಂಡೇಶ್ವರಿ ಪ್ರಾಧಿಕಾರ ಮಸೂದೆ ಅಂಕಿತ ಹಾಕಿಲ್ಲ ಗೆಹ್ಲೋಟ್ ಅವರು. ಈ ಹಿಂದೆ ಪ್ರಾಧಿಕಾರ ರಚನೆಗೆ ರಾಜಮನೆತನದ ವಿರೋಧವೂ ಇತ್ತು. ಮಸೂದೆ ವಿಚಾರ ಕೋರ್ಟ್ ಅಲ್ಲಿ ಇರೋ ಹಿನ್ನೆಲೆ ರಾಜ್ಯಪಾಲರು ಇದಕ್ಕೆ ಸಹಿ ಹಾಕಿಲ್ಲ. ವಿಧೇಯಕದಲ್ಲಿರುವಂತಹ ಅಂಶಗಳೇನು ಅಂತಂದ್ರೆ, ಚಾಮುಂಡೇಶ್ವರಿ ದೇಗುಲ ಅಭಿವೃದ್ಧಿ ಮತ್ತು ನಿರ್ವಹಣೆಯ ಉದ್ದೇಶ, ಪ್ರಾಧಿಕಾರದ ಅಧ್ಯಕ್ಷರಾಗಿ ಸಿಎಂ, ಸಚಿವರು, ಸಂಸದರು, ಅಧಿಕಾರಿಗಳು, ಪ್ರಾಧಿಕಾರ ಸದಸ್ಯರು, ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ನಿಧಿ ಸ್ಥಾಪನೆಗೆ ಅವಕಾಶ ಇರುತ್ತೆ ಈ ವಿಧೇಯಕದಲ್ಲಿ. ಆದರೆ ಪ್ರಾಧಿಕಾರದ ರಚನೆಗೆ ವಿರೋಧ ವ್ಯಕ್ತವಾಗಿದೆ. ಅದ್ಯಾಕೆ ಅಂತ ನೋಡೋದಾದ್ರೆ, ಈಗ ರಾಜಮನೆತನದ ತೀವ್ರ ವಿರೋಧ ವ್ಯಕ್ತವಾಗಿದೆ ಈ ಪ್ರಾಧಿಕಾರ ರಚನೆಗೆ. ಕಾಯ್ದೆ ಅಸಂವಿಧಾನಿಕ ಅಂತ ಆರೋಪ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ಅಲ್ಲಿ ಇದನ್ನೇ ಪ್ರಶ್ನೆ ಮಾಡಿತ್ತು ರಾಜಮನೆತನ. ಮತ್ತೆ ಕಾನೂನು ಹೋರಾಟಕ್ಕೆ ರಾಜಮನೆತನ ಚಿಂತನೆ ಮಾಡ್ತಾ ಇದೆ. ಮಸೂದೆಗೆ ಸಹಿ ಹಾಕದಂತೆ ರಾಜ್ಯಪಾಲರಿಗೂ ಮನವಿಯನ್ನ ಮಾಡಿಕೊಂಡಿತ್ತು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ರಾಜ್ಯಪಾಲರು ಕೇಸ್ ಕೋರ್ಟ್ ಅಲ್ಲಿದೆ ಅಂತ ಹೇಳಿ ಸಹಿ ಮಾಡಿಲ್ಲ. ಒಂದು, ರಾಜಮನೆತನದವರು ಈ ಪ್ರಾಧಿಕಾರ ವಿಚಾರವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈಗ ಏನೆಲ್ಲ ಬೆಳವಣಿಗೆ ಆಗಿದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಟೇಲ್ ಕಳೆದ ಬೆಳಗಾವಿಯ ವಿಧಾನಸಭೆ ಅಧಿವೇಶನದ ಸಂಬಂಧಪಟ್ಟಂತೆ ಆ ಸಂದರ್ಭದಲ್ಲಿ ಈ ಒಂದು ವಿಧೇಯಕ ಪಾಸ್ ಆಗಿತ್ತು ಎರಡು ಮನೆಯಲ್ಲೂ ಕೂಡ. ಅದಾದ ನಂತರ ಈಗ ರಾಜ್ಯಪಾಲರಿಗೆ ಅಂಕಿತಕ್ಕೆ ಹೋಗಿತ್ತು. ಆದ್ರೆ ಈ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ವಿಧೇಯಕ 2024 ಇದಕ್ಕೆ ರಾಜ್ಯಪಾಲರ ಸಹಿಯನ್ನು ಹಾಕದೆ ವಾಪಸ್ ಹೊರಡಿರತಕ್ಕಂಥದ್ದು. ಇದಕ್ಕೆ ಕಾರಣ ಸಾಕಷ್ಟು ಇದೆ. ಮೊದಲನೇದಾಗಿ ರಾಜ್ಯಪಾಲರಿಗೆ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಏನಿದೆ ಇದಕ್ಕೆ ಸಹಿ ಹಾಕಬಾರ್ದು ಅಂತಕ್ಕಂತಹ ಒಂದು ಮನವಿಯನ್ನ ಸ್ವತಃ ಖುದ್ದು ರಾಜಮನೆತನದವರು ಮನವಿಯನ್ನ ಮಾಡ್ಕೊಂಡಿದ್ರು. ಸೊ ಹೀಗಾಗಿ ಆ ವಿಚಾರ ಗಮನದಲ್ಲಿ ಇಟ್ಕೊಂಡಿದ್ದಂತಹ ರಾಜ್ಯಪಾಲರು ಈಗ ಬಿಲ್ ಅನ್ನು ವಾಪಸ್ ಕಳಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಈ ಬಿಲ್ ನ ಉದ್ದೇಶ ಅಂತ ನೋಡೋದಾದ್ರೆ, ಒಂದು ಅಭಿವೃದ್ಧಿ ಪ್ರಾಧಿಕಾರ ಮಾಡದಂತ ಸಂದರ್ಭದಲ್ಲಿ ಅಲ್ಲಿಯ ಒಂದು ಯಾವ ವಿಚಾರ ಮಾಡಿರ್ತಾರೆ ಅಲ್ಲಿ ಸಾಕಷ್ಟು ಅಭಿವೃದ್ಧಿಗಳಿಗೆ ಒಂದು ಸ್ವತಂತ್ರ ಒಂದು ಬಾಡಿ ತರ, ಅದೊಂದು ಸಪರೇಟ್ ಬಾಡಿ ತರ ಅದನ್ನು ಮಾಡಿ ಆ ಪ್ರಾಧಿಕಾರವನ್ನ ಮಾಡಿ ಅಲ್ಲಿ ಆ ಪ್ರಾಧಿಕಾರದಲ್ಲಿ ಸ್ವತಃ ಮುಖ್ಯಮಂತ್ರಿಯವರೇನೆ ಆ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಾರೆ. ಆನಂತರ ಉಪಮುಖ್ಯಮಂತ್ರಿಗಳಿರ್ತಾರೆ, ಸರ್ಕಾರದ ಮಂತ್ರಿಗಳಿರ್ತಾರೆ, ಆ ಭಾಗದ ಸಚಿವರಿರ್ತಾರೆ, ಶಾಸಕರಿರ್ತಾರೆ, ಇವರೆಲ್ಲರೂ ಕೂಡ ಸದಸ್ಯರಾಗಿ ಇರ್ತಾರೆ. ಇದೊಂದು ಒಂದು ಪ್ರಾಧಿಕಾರ ಅಲ್ಲಿ ಬರುವಂತಹ ನಿಧಿ ಏನಿರುತ್ತೆ, ಹಣಕಾಸು ಏನಿರುತ್ತೆ ಅದೆಲ್ಲವನ್ನು ಕೂಡ ಸಮರ್ಪಕವಾಗಿ ನಿರ್ವಹಣೆ ಮಾಡುವಂಥದ್ದು. ಮತ್ತೆ ಆ ಯೋಜನೆಗೆ ಅಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಯಾವ ಅಭಿವೃದ್ಧಿಗಳಾಗಬೇಕು, ದಾಸೋಹ ಕ್ಷೇತ್ರಗಳಾಗಬೇಕಾ, ಅಥವಾ ಯಾವ್ದಾದ್ರು ಕಲ್ಯಾಣ ಮಂಟಪಗಳಾಗಬೇಕಾ, ಅಥವಾ ಶಾಲೆಗಳ ಅಭಿವೃದ್ಧಿ ಆಗ್ಬೇಕಾ, ಕಟ್ಟಡಗಳು, ಕಾಂಪೌಂಡ್ಗಳಾಗಬೇಕಾ, ನೀರಿನ ವ್ಯವಸ್ಥೆ ಆಗ್ಬೇಕಾ, ಏನು ಈ ಎಲ್ಲಾ ರೀತಿಯ ಯಾವೆಲ್ಲ ಸೌಕರ್ಯಗಳು ಆಗ್ಬೇಕು ಆ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಗೆ ಆ ಪ್ರಾಧಿಕಾರ ವ್ಯವಸ್ಥಿತವಾಗಿ ಸಮಿತಿಗಳನ್ನ ಮಾಡಿಕೊಂಡು ಅಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು. ಸೊ ಈಗ ಈ ಕ್ಷೇತ್ರದ ಈ ಸಂಬಂಧಪಟ್ಟ ಈ ಪ್ರಾಧಿಕಾರದ ರಚನೆಗೆ ಈಗ ಸರ್ಕಾರ ಕೂಡ ರಾಜ್ಯ ಮನೆತನದ ವಿರೋಧದ ನಡುವೆಯೂ ಕೂಡ ಬಿಲ್ ಅನ್ನ ಪಾಸ್ ಮಾಡ್ಕೊಂಡಿತ್ತು. ಅಂತಿಮವಾಗಿ ರಾಜ್ಯಪಾಲರಿಗೆ ಕಳಿಸಿತ್ತು. ಈಗ ರಾಜ್ಯಪಾಲರು ವಿರೋಧನ ಮಾಡಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದು, ಶ್ರೀಪಾದ್ ಪಟೇಲ್, ಇದು ಇವತ್ತಿನದಲ್ಲ. ರಾಜಮನೆತನ ಮತ್ತೆ ರಾಜ್ಯ ಸರ್ಕಾರದ ನಡುವೆ ನಡೀತಿರ್ತಕ್ಕಂತಹ ಒಂದಷ್ಟು ಜಗ್ಗಾಟ, ಜಡ್ಡಪಟ್ಟಿಗಳು ಈ ಹಿಂದೆ ಕಳೆದ 2024 ಅಂದ್ರೆ ಕಳೆದ ವರ್ಷವೂ ಕೂಡ ಇದೇ ವಿಚಾರವಾಗಿ ಕೂಡ ಕೋರ್ಟ್ ಹೋಗಿದ್ರು. ಆಗಲೂ ಕೂಡ ಕೋರ್ಟ್ ಸರ್ಕಾರಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿತ್ತು. ಚಾಮುಂಡೇಶ್ವರಿ ಕ್ಷೇತ್ರದ ವಿಚಾರವಾಗಿ ಯಾವುದೇ ರೀತಿಯ ತೀರ್ಮಾನ ತೆಗೆದುಕೊಳ್ಬೇಕು ಅಂತಂದಾಗ ಕೋರ್ಟ್ ಗಮನಕ್ಕೆ ತರಬೇಕು ಅಂತಕ್ಕಂಥ ಮಾತನ್ನ ಹೇಳಿತ್ತು. ಆದ್ರೂ ಕೂಡ ಕೋರ್ಟ್ ಒಪ್ಪಿಗೆಯನ್ನ ಪಡೆದು ಸರ್ಕಾರ ಕೂಡ ಬಿಲ್ ರಚನೆಗೆ ಮುಂದಾಗಿತ್ತು. ಈಗ ಮತ್ತೆ ಈ ಬಿಲ್ಗೆ ವಿರೋಧ ವ್ಯಕ್ತ ಆಗಿರ್ತಕ್ಕಂಥ ಅದು ರಾಜಮನೆತನದಿಂದ. ಈಗ ಮತ್ತೆ ರಾಜಮನೆತನದವರು ಮತ್ತೆ ರಾಜ್ಯ ಸರ್ಕಾರದ ಈ ಒಂದು ನಿರ್ಧಾರದ ವಿರುದ್ಧ ಮತ್ತೆ ಕೋರ್ಟ್ ಹೋಗೋದಕ್ಕೂ ಕೂಡ ತೀರ್ಮಾನ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಗಿರುವಂತಹ ಮಾಹಿತಿ. ನೋಡ್ಬೇಕು ಶ್ರೀಪಾದ್ ಪಟೇಲ್, ಅಂತಿಮವಾಗಿ ರಾಜ್ಯ ಸರ್ಕಾರ ಯಾವ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬಹುದು. ಒಂದು, ಯಾಕಂದ್ರೆ ಈ ಬಿಲ್ ವಿರೋಧ ಆಗೋಯ್ತು. ರಾಜಮನೆತನದವರು ಏನ್ ಮಾಡ್ತಾರೆ, ಕೋರ್ಟ್ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು. ಇದು ನಿನ್ನೆ ಮೊನ್ನೆಗಿಂತ ಹೇಳಬೇಕು ಅಂದ್ರೆ ಸುಮಾರು 8-10 ವರ್ಷಗಳಿಂದಲೂ ಕೂಡ ರಾಜಮನೆತನ ಮತ್ತೆ ರಾಜ್ಯ ಸರ್ಕಾರದ ನಡುವೆ ನಡೀತಿರ್ತಕ್ಕಂತಹ ಜಟಾಪಟಿ, ಒಂದು ಜಮೀನಿನ ರಾಜಮನೆತನಕ್ಕೆ ಸೇರಿದಂತಹ ಆಸ್ತಿಯ ವಿಚಾರವಾಗಿ, ಚಾಮುಂಡೇಶ್ವರಿ ಕ್ಷೇತ್ರದ ವಿಚಾರವಾಗಿ ಸಾಕಷ್ಟು ಒಂದಷ್ಟು ಈ ನಡೀತಾ ಇರ್ತಕ್ಕಂಥ ಜಗ್ಗಾಟ ನಡೀತಾ ಇರ್ತಕ್ಕಂಥದ್ದು. ಅದರ ಭಾಗವಾಗಿ ಈಗ ಕೂಡ ಆಗಿರ್ತಕ್ಕಂಥದ್ದು. ಈಗ ಸರ್ಕಾರಕ್ಕೆ ಇದು ಖಂಡಿತವಾಗ್ಲೂ ಕೂಡ ಮುಖಭಂಗ ಆಗಿರ್ತಕ್ಕಂಥದ್ದು. ಏನೊಂದು ಹೇಟ್ ಸ್ಪೀಚ್ ಇತ್ತು, ಅದರ ಜೊತೆಗೆ ಇದನ್ನು ಕೂಡ ಈಗ ವಿರೋಧವನ್ನ ಮಾಡಿರ್ತಕ್ಕಂಥದ್ದು, ಅಂದ್ರೆ ತಿರಸ್ಕಾರ ಮಾಡಿರ್ತಕ್ಕಂಥದ್ದು. ಅಂತಿಮವಾಗಿ ರಾಜ್ಯ ಸರ್ಕಾರಕ್ಕೆ ಈಗ ತೆಗೆದುಕೊಂಡಂತ ನಿರ್ಧಾರ ಏನಿತ್ತು ಅದು ಈಗ ರಾಜ್ಯಪಾಲರ ಮುಂದೆ ಒಂದು ರೀತಿಯಲ್ಲಿ ಮತ್ತೆ ರಾಜಮನೆತನದ ಮುಂದೆ ಈಗ ಮುಖಭಂಗ ಆಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು.
ಶ್ರೀಪಾದ್ ಪಟೇಲ್. ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಮತ್ತೊಂದು ಶಾಕ್ ಅನ್ನ ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ಪ್ರಾಧಿಕಾರ ಮಸೂದೆ ವಾಪಸ್. ದ್ವೇಷ ಭಾಷಣದ ಬಳಿಕ ರಾಜ್ಯಪಾಲರಿಂದ ಮತ್ತೊಂದು ಶಾಕ್. ರಾಜ್ಯಪಾಲರಿಂದ ಚಾಮುಂಡೇಶ್ವರಿ ಪ್ರಾಧಿಕಾರ ಮಸೂದೆ ವಾಪಸ್. ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಶಾಕ್ ಕೊಟ್ಟಿದ್ದಾರೆ ರಾಜ್ಯಪಾಲ ಗೆಹ್ಲೋಟ್. ಚಾಮುಂಡೇಶ್ವರಿ ಪ್ರಾಧಿಕಾರ ಮಸೂದೆ ಅಂಕಿತ ಹಾಕಿಲ್ಲ ಗೆಹ್ಲೋಟ್ ಅವರು. ಈ ಹಿಂದೆ ಪ್ರಾಧಿಕಾರ ರಚನೆಗೆ ರಾಜಮನೆತನದ ವಿರೋಧವೂ ಇತ್ತು. ಮಸೂದೆ ವಿಚಾರ ಕೋರ್ಟ್ ಅಲ್ಲಿ ಇರೋ ಹಿನ್ನೆಲೆ ರಾಜ್ಯಪಾಲರು ಇದಕ್ಕೆ ಸಹಿ ಹಾಕಿಲ್ಲ. ವಿಧೇಯಕದಲ್ಲಿರುವಂತಹ ಅಂಶಗಳೇನು ಅಂತಂದ್ರೆ, ಚಾಮುಂಡೇಶ್ವರಿ ದೇಗುಲ ಅಭಿವೃದ್ಧಿ ಮತ್ತು ನಿರ್ವಹಣೆಯ ಉದ್ದೇಶ, ಪ್ರಾಧಿಕಾರದ ಅಧ್ಯಕ್ಷರಾಗಿ ಸಿಎಂ, ಸಚಿವರು, ಸಂಸದರು, ಅಧಿಕಾರಿಗಳು, ಪ್ರಾಧಿಕಾರ ಸದಸ್ಯರು, ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ನಿಧಿ ಸ್ಥಾಪನೆಗೆ ಅವಕಾಶ ಇರುತ್ತೆ ಈ ವಿಧೇಯಕದಲ್ಲಿ. ಆದರೆ ಪ್ರಾಧಿಕಾರದ ರಚನೆಗೆ ವಿರೋಧ ವ್ಯಕ್ತವಾಗಿದೆ. ಅದ್ಯಾಕೆ ಅಂತ ನೋಡೋದಾದ್ರೆ, ಈಗ ರಾಜಮನೆತನದ ತೀವ್ರ ವಿರೋಧ ವ್ಯಕ್ತವಾಗಿದೆ ಈ ಪ್ರಾಧಿಕಾರ ರಚನೆಗೆ. ಕಾಯ್ದೆ ಅಸಂವಿಧಾನಿಕ ಅಂತ ಆರೋಪ ಮಾಡ್ತಾ ಇದ್ದಾರೆ. ಹೈಕೋರ್ಟಲ್ಲಿ ಇದನ್ನೇ ಪ್ರಶ್ನೆ ಮಾಡಿತ್ತು ರಾಜಮನೆತನ. ಮತ್ತೆ ಕಾನೂನು ಹೋರಾಟಕ್ಕೆ ರಾಜಮನೆತನ ಚಿಂತನೆ ಮಾಡ್ತಾ ಇದೆ. ಮಸೂದೆಗೆ ಸಹಿ ಹಾಕದಂತೆ ರಾಜ್ಯಪಾಲರಿಗೂ ಮನವಿಯನ್ನ ಮಾಡಿಕೊಂಡಿತ್ತು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ರಾಜ್ಯಪಾಲರು ಕೇಸ್ ಕೋರ್ಟ್ ಅಲ್ಲಿದೆ ಅಂತ ಹೇಳಿ ಸಹಿ ಮಾಡಿಲ್ಲ. ಒಂದು, ರಾಜಮನೆತನದವರು ಈ ಪ್ರಾಧಿಕಾರ ವಿಚಾರವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈಗ ಏನೆಲ್ಲ ಬೆಳವಣಿಗೆ ಆಗಿದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಟೇಲ್, ಕಳೆದ ಬೆಳಗಾವಿಯ ವಿಧಾನಸಭೆ ಅಧಿವೇಶನದ ಸಂಬಂಧಪಟ್ಟಂತೆ ಆ ಸಂದರ್ಭದಲ್ಲಿ ಈ ಒಂದು ವಿಧೇಯಕ ಪಾಸ್ ಆಗಿತ್ತು ಎರಡು ಮನೆಯಲ್ಲೂ ಕೂಡ. ಅದಾದ ನಂತರ ಈಗ ರಾಜ್ಯಪಾಲರಿಗೆ ಅಂಕಿತಕ್ಕೆ ಹೋಗಿತ್ತು. ಆದ್ರೆ ಈ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ವಿಧೇಯಕ 2024 ಇದಕ್ಕೆ ರಾಜ್ಯಪಾಲರ ಸಹಿಯನ್ನು ಹಾಕದೆ ವಾಪಸ್ ಹೊರಡಿರತಕ್ಕಂಥದ್ದು. ಇದಕ್ಕೆ ಕಾರಣ ಸಾಕಷ್ಟು ಇದೆ. ಮೊದಲನೇದಾಗಿ ರಾಜ್ಯಪಾಲರಿಗೆ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಏನಿದೆ ಇದಕ್ಕೆ ಸಹಿ ಹಾಕಬಾರ್ದು ಅಂತಕ್ಕಂತಹ ಒಂದು ಮನವಿಯನ್ನ ಸ್ವತಃ ಖುದ್ದು ರಾಜಮನೆತನದವರು ಮನವಿಯನ್ನ ಮಾಡ್ಕೊಂಡಿದ್ರು. ಸೊ ಹೀಗಾಗಿ ಆ ವಿಚಾರ ಗಮನದಲ್ಲಿ ಇಟ್ಕೊಂಡಿದ್ದಂತಹ ರಾಜ್ಯಪಾಲರು ಈಗ ಬಿಲ್ ಅನ್ನು ವಾಪಸ್ ಕಳಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಈ ಬಿಲ್ ನ ಉದ್ದೇಶ ಅಂತ ನೋಡೋದಾದ್ರೆ, ಒಂದು ಅಭಿವೃದ್ಧಿ ಪ್ರಾಧಿಕಾರ ಮಾಡದಂತ ಸಂದರ್ಭದಲ್ಲಿ ಅಲ್ಲಿಯ ಒಂದು ಯಾವ ವಿಚಾರ ಮಾಡಿರ್ತಾರೆ ಅಲ್ಲಿ ಸಾಕಷ್ಟು ಅಭಿವೃದ್ಧಿಗಳಿಗೆ ಒಂದು ಸ್ವತಂತ್ರ ಒಂದು ಬಾಡಿ ತರ, ಅದೊಂದು ಸಪರೇಟ್ ಬಾಡಿ ತರ ಅದನ್ನು ಮಾಡಿ ಆ ಪ್ರಾಧಿಕಾರವನ್ನ ಮಾಡಿ ಅಲ್ಲಿ ಆ ಪ್ರಾಧಿಕಾರದಲ್ಲಿ ಸ್ವತಃ ಮುಖ್ಯಮಂತ್ರಿಯವರೇನೆ ಆ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಾರೆ. ಆನಂತರ ಉಪಮುಖ್ಯಮಂತ್ರಿಗಳಿರ್ತಾರೆ, ಸರ್ಕಾರದ ಮಂತ್ರಿಗಳಿರ್ತಾರೆ, ಆ ಭಾಗದ ಸಚಿವರಿರ್ತಾರೆ, ಶಾಸಕರಿರ್ತಾರೆ, ಇವರೆಲ್ಲರೂ ಕೂಡ ಸದಸ್ಯರಾಗಿ ಇರ್ತಾರೆ. ಇದೊಂದು ಒಂದು ಪ್ರಾಧಿಕಾರ ಅಲ್ಲಿ ಬರುವಂತಹ ನಿಧಿ ಏನಿರುತ್ತೆ, ಹಣಕಾಸು ಏನಿರುತ್ತೆ ಅದೆಲ್ಲವನ್ನು ಕೂಡ ಸಮರ್ಪಕವಾಗಿ ನಿರ್ವಹಣೆ ಮಾಡುವಂಥದ್ದು. ಮತ್ತೆ ಆ ಯೋಜನೆಗೆ ಅಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಯಾವ ಅಭಿವೃದ್ಧಿಗಳಾಗಬೇಕು, ದಾಸೋಹ ಕ್ಷೇತ್ರಗಳಾಗಬೇಕಾ, ಅಥವಾ ಯಾವ್ದಾದ್ರು ಕಲ್ಯಾಣ ಮಂಟಪಗಳಾಗಬೇಕಾ, ಅಥವಾ ಶಾಲೆಗಳ ಅಭಿವೃದ್ಧಿ ಆಗ್ಬೇಕಾ, ಕಟ್ಟಡಗಳು, ಕಾಂಪೌಂಡ್ಗಳಾಗಬೇಕಾ, ನೀರಿನ ವ್ಯವಸ್ಥೆ ಆಗ್ಬೇಕಾ, ಏನು ಈ ಎಲ್ಲಾ ರೀತಿಯ ಯಾವೆಲ್ಲ ಸೌಕರ್ಯಗಳು ಆಗ್ಬೇಕು ಆ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಗೆ ಆ ಪ್ರಾಧಿಕಾರ ವ್ಯವಸ್ಥಿತವಾಗಿ ಸಮಿತಿಗಳನ್ನ ಮಾಡಿಕೊಂಡು ಅಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು. ಸೊ ಈಗ ಈ ಕ್ಷೇತ್ರದ ಈ ಸಂಬಂಧಪಟ್ಟ ಈ ಪ್ರಾಧಿಕಾರದ ರಚನೆಗೆ ಈಗ ಸರ್ಕಾರ ಕೂಡ ರಾಜ್ಯ ಮನೆತನದ ವಿರೋಧದ ನಡುವೆಯೂ ಕೂಡ ಬಿಲ್ ಅನ್ನ ಪಾಸ್ ಮಾಡ್ಕೊಂಡಿತ್ತು. ಅಂತಿಮವಾಗಿ ರಾಜ್ಯಪಾಲರಿಗೆ ಕಳಿಸಿತ್ತು. ಈಗ ರಾಜ್ಯಪಾಲರು ವಿರೋಧನ ಮಾಡಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದು, ಶ್ರೀಪಾದ್ ಪಟೇಲ್, ಇದು ಇವತ್ತಿನದಲ್ಲ. ರಾಜಮನೆತನ ಮತ್ತೆ ರಾಜ್ಯ ಸರ್ಕಾರದ ನಡುವೆ ನಡೀತಿರ್ತಕ್ಕಂತಹ ಒಂದಷ್ಟು ಜಗ್ಗಾಟ, ಜಡ್ಡಪಟ್ಟಿಗಳು ಈ ಹಿಂದೆ ಕಳೆದ 2024 ಅಂದ್ರೆ ಕಳೆದ ವರ್ಷವೂ ಕೂಡ ಇದೇ ವಿಚಾರವಾಗಿ ಕೂಡ ಕೋರ್ಟ್ ಹೋಗಿದ್ರು. ಆಗಲೂ ಕೂಡ ಕೋರ್ಟ್ ಸರ್ಕಾರಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿತ್ತು. ಚಾಮುಂಡೇಶ್ವರಿ ಕ್ಷೇತ್ರದ ವಿಚಾರವಾಗಿ ಯಾವುದೇ ರೀತಿಯ ತೀರ್ಮಾನ ತೆಗೆದುಕೊಳ್ಬೇಕು ಅಂತಂದಾಗ ಕೋರ್ಟ್ ಗಮನಕ್ಕೆ ತರಬೇಕು ಅಂತಕ್ಕಂಥ ಮಾತನ್ನ ಹೇಳಿತ್ತು. ಆದ್ರೂ ಕೂಡ ಕೋರ್ಟ್ ಒಪ್ಪಿಗೆಯನ್ನ ಪಡೆದು ಸರ್ಕಾರ ಕೂಡ ಬಿಲ್ ರಚನೆಗೆ ಮುಂದಾಗಿತ್ತು. ಈಗ ಮತ್ತೆ ಈ ಬಿಲ್ಗೆ ವಿರೋಧ ವ್ಯಕ್ತ ಆಗಿರ್ತಕ್ಕಂಥ ಅದು ರಾಜಮನೆತನದಿಂದ. ಈಗ ಮತ್ತೆ ರಾಜಮನೆತನದವರು ಮತ್ತೆ ರಾಜ್ಯ ಸರ್ಕಾರದ ಈ ಒಂದು ನಿರ್ಧಾರದ ವಿರುದ್ಧ ಮತ್ತೆ ಕೋರ್ಟ್ ಹೋಗೋದಕ್ಕೂ ಕೂಡ ತೀರ್ಮಾನ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಗಿರುವಂತಹ ಮಾಹಿತಿ. ನೋಡ್ಬೇಕು ಶ್ರೀಪಾದ್ ಪಟೇಲ್, ಅಂತಿಮವಾಗಿ ರಾಜ್ಯ ಸರ್ಕಾರ ಯಾವ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬಹುದು. ಒಂದು, ಯಾಕಂದ್ರೆ ಈ ಬಿಲ್ ವಿರೋಧ ಆಗೋಯ್ತು. ರಾಜಮನೆತನದವರು ಏನ್ ಮಾಡ್ತಾರೆ, ಕೋರ್ಟ್ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು. ಇದು ನಿನ್ನೆ ಮೊನ್ನೆಗಿಂತ ಹೇಳಬೇಕು ಅಂದ್ರೆ ಸುಮಾರು 8-10 ವರ್ಷಗಳಿಂದಲೂ ಕೂಡ ರಾಜಮನೆತನ ಮತ್ತೆ ರಾಜ್ಯ ಸರ್ಕಾರದ ನಡುವೆ ನಡೀತಿರ್ತಕ್ಕಂತಹ ಜಡ್ಡಪಟ್ಟೆ, ಒಂದು ಜಮೀನಿನ ರಾಜಮನೆತನಕ್ಕೆ ಸೇರಿದಂತಹ ಆಸ್ತಿಯ ವಿಚಾರವಾಗಿ, ಚಾಮುಂಡೇಶ್ವರಿ ಕ್ಷೇತ್ರದ ವಿಚಾರವಾಗಿ ಸಾಕಷ್ಟು ಒಂದಷ್ಟು ಈ ನಡೀತಾ ಇರ್ತಕ್ಕ ಜಗ್ಗಾಟ ನಡೀತಾ ಇರ್ತಕ್ಕಂಥದ್ದು. ಅದರ ಭಾಗವಾಗಿ ಈಗ ಕೂಡ ಆಗಿರ್ತಕ್ಕಂಥದ್ದು. ಈಗ ಸರ್ಕಾರಕ್ಕೆ ಇದು ಖಂಡಿತವಾಗ್ಲೂ ಕೂಡ ಮುಖಭಂಗ ಆಗಿರ್ತಕ್ಕಂಥದ್ದು. ಏನೊಂದು ಹೇಟ್ ಸ್ಪೀಚ್ ಇತ್ತು, ಅದರ ಜೊತೆಗೆ ಇದನ್ನು ಕೂಡ ಈಗ ವಿರೋಧವನ್ನ ಮಾಡಿರ್ತಕ್ಕಂಥದ್ದು, ಅಂದ್ರೆ ತಿರಸ್ಕಾರ ಮಾಡಿರ್ತಕ್ಕಂಥದ್ದು. ಅಂತಿಮವಾಗಿ ರಾಜ್ಯ ಸರ್ಕಾರಕ್ಕೆ ಈಗ ತೆಗೆದುಕೊಂಡಂತ ನಿರ್ಧಾರ ಏನಿತ್ತು ಅದು ಈಗ ರಾಜ್ಯಪಾಲರ ಮುಂದೆ ಒಂದು ರೀತಿಯಲ್ಲಿ ಮತ್ತೆ ರಾಜಮನೆತನದ ಮುಂದೆ ಈಗ ಮುಖಭಂಗ ಆಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಶ್ರೀಪಾದ್ ಪಟೇಲ್.